ಹರೀಶ್ ಗೌಡ್ರನ್ನ ಕಳೆದ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಸಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ನಿಮಗೆ ಅರ್ಪಿಸಲಿಕ್ಕೆ ಬಯಸ್ತಾರೆ. ಕಾರಣ ಇಲ್ಲಿ ಹರೀಶ್ ಗೌಡರು ಅವರ ಒಂದು ಸ್ನೇಹವನ್ನೇ ಮುಂದಿಟ್ಟು ನಾನು ಮಾತನಾಡ್ತಕ್ಕಂಥದ್ದಲ್ಲ. ನನ್ನ ಅವರ ಸ್ನೇಹ ಬಹುಶಃ ಇದು ರಾಜಕಾರಣಕ್ಕೆ ಮೀರಿದಂತ ಒಂದು ಬಾಂಧವ್ಯ ಅಂತಕ್ಕಂಥದ್ದು ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಆದ್ರೆ ನಾನು ಯಾತಕ್ಕೋಸ್ಕರ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಒಬ್ಬ ಸಹಕಾರಿ ರಂಗದ ಒಂದು ಕ್ಷೇತ್ರದಿಂದ ನಿರ್ದೇಶಕರಾಗಿ ಕೆಲಸ ಮಾಡುತ್ತಾ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ರೈತರ ಸಂಕಷ್ಟವನ್ನ ತಿಳಿದು 23ರ ಚುನಾವಣೆಯಲ್ಲಿ ಮೊದಲನೇ ಬಾರಿ ಜನತಾದಳ ಪಕ್ಷದ ಚಿಹ್ನೆಯಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ಹರೀಶ್ ಗೌಡರ ರಾಜಕಾರಣದ ಮೊದಲನೇ ಒಂದು ಹೆಜ್ಜೆಗೆ ನೀವೆಲ್ಲರೂ ಕೂಡ ತುಂಬು ಹೃದಯದಿಂದ ಅವ್ರಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಇವತ್ತು ವಿಧಾನಸೌಧ ಮೆಟ್ಲನ್ನ ಹತ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ. ಬಹುಶಃ ಅವರ ರಾಜಕಾರಣದ ಜೀವನದಲ್ಲಿ ಇವತ್ತು ಇದು ಒಂದು ಪ್ರಾರಂಭಿಕ ಹಂತ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.